ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿಧಾನ ಪರಿಷತ್ ಚುನಾವಣೆ ಬಹಳ ರಂಗೇರಿದ ವಾತಾವರಣದಿಂದ ಕೂಡಿರುತ್ತೆ. ತದನಂತರ ಯಾರು ಆಯ್ಕೆ ಆಗ್ತಾರೆ ಅಂದರೆ 7 ಸದಸ್ಯರಿಗೆ ನಡೀತಾ ಇರುವಂಥ ಒಂದು ಚುನಾವಣೆ ಇದು. ಹೀಗಾಗಿ ಇದರ ಸಂಪೂರ್ಣ ವಿವರ ಆನ್ ಅಶ್ವವೇಗ ನ್ಯೂಸ್. ಪರಿಷತ್ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಮಾಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ಸವಾಲಿಲ್ಲದೆ ಕಮಾಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸುವ ಹಾಗಿದೆ. ಸಿಎಂ ಆದ ಬಳಿಕ ಡಿ.ಕೆ.ಶಿ ನಾಯಕತ್ವಕ್ಕೆ ಭರ್ಜರಿ ಜಯ ಸಿಗ್ತಾ ಇರೋದು ಅವರ ಮುಖ್ಯಮಂತ್ರಿ ಪಟ್ಟಕ್ಕೆ ಒಂದು ಮೆರುಗು ಬಂದಂಗೆ ಕಾಣ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಕೈಪಡೆಗೆ ಗೆಲುವು ಖಚಿತ ಫಿಕ್ಸ್. ಜೆಡಿಎಸ್ ಬಿಜೆಪಿ ರೆಬಲ್ ನಾಯಕರಿಂದ ಕೂಡ ಅಡ್ಡ ಮತದಾನ ನಡೆಯೋ ಸಾಧ್ಯತೆಗಳಿದ್ದಾವೆ. ಜೆಡಿಎಸ್ ಅಭ್ಯರ್ಥಿಗೆ 5-6 ಮತಗಳ ಕೊರತೆ ಇದ್ದಾವೆ. ದಳಕ್ಕೆ ಕೇವಲ 5 ಮತಗಳನ್ನು ಬಿಜೆಪಿ ಕೊಟ್ಟಿತ್ತು. ಆದರೆ 8 ಮತಗಳ ನಿರೀಕ್ಷೆಯಲ್ಲಿ ಜೆಡಿಎಸ್ ಇತ್ತು. ಚಂದ್ರು ಲಮಾಣಿ, ವಿಠಲ್ ಹಲ್ಗೇಕರ್, ಸಿದ್ದು ಪಾಟೀಲ್ ಜೊತೆಗೆ ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಮತಗಳು ಜೆಡಿಎಸ್ಗೆ ರವಾನೆ ಆಗಿದ್ದಾವೆ. ಇಲ್ಲಿ ಇದು ಗುಪ್ತ ಮತದಾನ ಇರೋದಿಲ್ಲ, ರಹಸ್ಯ ಮತದಾನ ಇರೋದಿಲ್ಲ. ಇಲ್ಲಿ ಆಯಾ ಪಕ್ಷದ ಏಜೆಂಟ್ ಕೂಡ ಇರ್ತಾರೆ. ಅವರಿಗೆ ತೋರಿಸಿಯೇ ಮತವನ್ನು ಚಲಾವಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಹಾಗೆ ಮಾಡದೆ ಹೋದರೆ ಅಲ್ಲಿ ಏನಾಗುತ್ತೆ, ಆ ಮತ ಅಸಿಂಧು ಆಗುತ್ತೆ. ಎಸ್, ಒಟ್ನಲ್ಲಿ ಬಂಡೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳು ಕಮಾಲ್ನ ಮಾಡಿದ್ದಾರೆ. ಅವರು ಒಬ್ಬ ಒಳ್ಳೆಯ ಸ್ಟ್ರಾಟಜಿಸ್ಟ್. ರಾಜಕಾರಣ ಅಂತ ಬಂದಾಗ ಟ್ರಬಲ್ ಶೂಟರ್ ಅಂತ ಎಲ್ಲ ಕರೀತಾರೆ. ಈ ಚುನಾವಣೆ ಬಂದಾಗ ಯಾರ್ಯಾರನ್ನ ಹೆಂಗೆ ಸೆಳಿಬೇಕು, ಯಾವಾಗ ಸೆಳಿಬೇಕು, ಟೈಮಿಂಗು, ಈ ತಂತ್ರಗಾರಿಕೆ, ಎದೆಗಾರಿಕೆಗೆ ಅವರು ಬಹಳ ಫೇಮಸ್ ಆಗಿರೋ ಹಿನ್ನೆಲೆಯಲ್ಲಿ ಇದು ಇವತ್ತು ಮತ ಚಲಾವಣೆ ಸಂದರ್ಭದಲ್ಲಿ ಅವರ ಪಾತ್ರ ಬಹಳಷ್ಟಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ದಿನಗಳಲ್ಲಿ ನಮಗೆಲ್ಲ ಏನೆಲ್ಲ ಲಾಭ ಆಗ್ಬೋದು, ಯಾವ ಪಕ್ಷಕ್ಕೆ ನಾವು ಮೈತ್ರಿ ಮಾಡಿಕೊಂಡ್ರೂ ಕೂಡ ಆ ಪಕ್ಷದ ಜೊತೆ ಮತದಾನ ಮಾಡೋ ಟೈಮಲ್ಲಿ ಇಲ್ಲಿ ಯಾಕೋ ಮೈತ್ರಿ ವರ್ಕೌಟ್ ಆಗಲ್ವಾ ಅನ್ನುವ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಐ ರಿಪೀಟ್, ಇಲ್ಲಿ ಯಾವುದೇ ರಹಸ್ಯ ಮತದಾನ ಇರೋದಿಲ್ಲ, ಗುಪ್ತ ಮತದಾನ ಇರೋದಿಲ್ಲ. ಅಲ್ಲಿಯ ಆಯಾ ಪಕ್ಷದ ಏಜೆಂಟ್ಗೆ ತೋರಿಸಿ ಇಂಥವ್ರಿಗೆ ಮತ ಹಾಕ್ತಾ ಇದ್ದೀನಿ, ಇಲ್ಲಿ ಮತ ಹಾಕ್ತಾ ಇದ್ದೀನಿ ಅನ್ನೋದರ ಆಧಾರದ ಮೇಲೆ ನಮ್ಮ ಆದ್ಯತೆಗಳು ಹೇಗಿದ್ದಾವೆ, ಹೂ ಇಸ್ ಮೈ ಪ್ರಿಯಾರಿಟಿ ಅನ್ನುವ ಆಧಾರದ ಮೇಲೆ ಈ ಮತಗಳನ್ನು ಚಲಾವಣೆ ಮಾಡಲಾಗುತ್ತೆ. ದಟ್ ಈಸ್ ಪರಿಷತ್ ಎಲೆಕ್ಷನ್, ವಿಧಾನ ಪರಿಷತ್ ಅಂದರೆ 7 ಸ್ಥಾನಗಳಿಗೆ ನಡೀತಾ ಇರುವಂಥ ಒಂದು ಚುನಾವಣೆ ಇದು. ಈಗ ಬಿ.ಕೆ. ಹರಿಪ್ರಸಾದ್ ಇರ್ಬೋದು ಮತ್ತು ನಾಗರಾಜ್, MTB ನಾಗರಾಜ್, ಅವ್ರನ್ನ N. ನಾಗರಾಜ್ ಅಂತ ಕರೀತಾರೆ. ಅವರ ಅವಧಿ ಇದೇ 30ನೇ ತಾರೀಕಿಗೆ ಮುಗಿಯೋ ಹಿನ್ನೆಲೆಯಲ್ಲಿ ಈ ಚುನಾವಣೆ ಇಲ್ಲಿ ಮಹತ್ವವನ್ನು ಪಡೆದಿದೆ. ಓಕೆ, ಓವರ್ ಆಲ್ ಸಮ್ಮರಿ ಏನು ಅಂತ ಹೇಳಿದರೆ, BJPನ ಏನು ನಂಬ್ಕೊಂಡಿತ್ತಲ್ಲ JDS ಈ ವಿಚಾರದಲ್ಲಿ, ಈ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ 8 ಮತಗಳು ನಮಗೆ ಸಿಗಬಹುದು ಅಂತ, ಆದರೆ ಈಗ ಹಲವರು ಕೈ ಕೊಟ್ಟಿದ್ದಾರೆ. ಓಕೆ, ಇನ್ನು ಕೈಗೆ ಇಲ್ಲಿ ಮತ ಚಲಾವಣೆ ಮಾಡಿರೋದು ಪಕ್ಕ ಆಗಿದೆ. ಎಸ್, ಪರಿಷತ್ ಚುನಾವಣೆ ಫಲಿತಾಂಶ ಬಿ.ಕೆ. ಹರಿಪ್ರಸಾದ್ ಅವರ ಸ್ಥಾನಕ್ಕೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ಬೋದಾ? ಈಗ ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ವಿ. ತಿಪ್ಪಣ್ಣಪ್ಪ ಕಮಕ್ನೂರ್ ಕಾಂಗ್ರೆಸ್ ಅವರು ಗೆಲುವು ಸಾಧಿಸ್ಬೋದು. PV ಮೋಹನ್ ಕಾಂಗ್ರೆಸ್ ಅವರು ಗೆಲುವನ್ನು ಸಾಧಿಸ್ತಾರಾ? ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ. ಶಿವಣ್ಣ ಮಳವಳ್ಳಿ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರಾ? ವಿನಯ್ ಕಾರ್ತಿಕ್ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರಾ? ಓಕೆ, ರಘು ಕೌಟಿಲ್ಯ BJPಯಿಂದ ಗೆಲುವನ್ನು ಸಾಧಿಸ್ಬೋದಾ? ಇವೆಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳಾಗಿದ್ದು, ಆದರೆ ಈಗ ಬಹುತೇಕ ಖಚಿತ ಆಗ್ತಾ ಇದೆ. ಇನ್ನು ಲಿಂಗರಾಜ್ ಪಾಟೀಲ್ ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನು ಸಾಧಿಸ್ತಾರಾ? ಗೋವಿಂದರಾಜು JDSನಿಂದ ಸೋಲು ಅನುಭವಿಸ್ತಾರಾ? ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅವರಿಗೆ ಇಲ್ಲಿ ಮತಗಳ ಸಂಖ್ಯೆ ಇಲ್ಲ ಅಂತ ಹೇಳಿದರೂ ಕೂಡ ಅಭ್ಯರ್ಥಿಗಳನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗತ್ತೆ ಅಂತೀವಲ್ಲ, ಇದೇ ಅದು. ಮತ್ತು ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು. ಏನದು? ಇಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ ಹೇಳ್ತೀವಿ. ಆತ್ಮಸಾಕ್ಷಿಗೆ ಪೂರಕವಾಗಿ ಈಗ ಓಟನ್ನು ಹಾಕಿದ್ದೀವಿ ಅಂತ ಅಂದರೆ, ನಮಗೆ ಯಾರು ಇಷ್ಟವೋ ಅವ್ರಿಗೆ ಹಾಕ್ತಿದ್ದೀವಿ ಅಂತ, ನಾವು ಯಾವ ಪಕ್ಷದಲ್ಲಿದ್ದೀವಿ ಅಂದ ತಕ್ಷಣ ಆ ಪಕ್ಷದಲ್ಲಿ ಹಾಕ್ತೀವಿ ಅಂತಿಲ್ಲ. ಶಿವರಾಮ್ ಹೆಬ್ಬಾರ್ ಮತ್ತು S.T. ಸೋಮಶೇಖರ್ ಈಗಾಗಲೇ ಅವರು ಕಾಂಗ್ರೆಸ್ಸಿಗೆ ಮತ ಹಾಕಿರೋದು ಗೊತ್ತಾಗಿದೆ. ಅವರು ಮುಂಚೆ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂಥವರು. ತದನಂತರ ಬಾಂಬೆ ಬಾಯ್ಸ್ ಆ ಸಾಲಲ್ಲಿ ಅವರು ಕೂಡ ಸೇರಿದರು. ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದರು. ಆದರೆ ಪಕ್ಷದಲ್ಲಿ ಅವರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಅಥವಾ ಅವರಿಗೆ ಅಷ್ಟು ಕಂಫರ್ಟ್ ಝೋನ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈ ಮೂಲಕ
ನೆಕ್ಸ್ಟು ನಿಮಗೇನೋ ಟಿಕೆಟ್ ಕೊಟ್ಬಿಡ್ತೀವ ಈಗ ಗೊತ್ತಿಲ್ಲ, ನಮಗೇನು ಬಂದು ಹೇಳಿಲ್ಲ ಹೀಗೆ. ಆದರೆ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಾಧ್ಯತೆಗಳು ಇರುತ್ತವೆ. 2028ರ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಮಹತ್ವಾಕಾಂಕ್ಷಿ ಮುಖ್ಯಮಂತ್ರಿ, ಅದು ಡಿ ಕೆ ಶಿವಕುಮಾರ್. ಅವರ ದೊಡ್ಡ ಕನಸಲ್ವೇ ಮುಖ್ಯಮಂತ್ರಿ ಆಗೋದು. ಮತ್ತು ಏನು 2 ವರ್ಷದಲ್ಲಿ ಏನ್ರಿ ಮಾಡೋಕ್ಕಾಗುತ್ತೆ, ಇನ್ನು ಉಳಿದಿರೋ ಅವಧಿಯನ್ನು ನಾನು ಮಾಡಲೇಬೇಕು, ಏನಾದರೂ ಕಮಾಲ್ ಮಾಡಲೇಬೇಕು ಅನ್ನುವ ಇಂಟೆನ್ಷನ್ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಆ ಎಲ್ಲ ಕನಸುಗಳಿಗೆ ರೆಕ್ಕೆ ಪುಕ್ಕ ಕೊಡುವ ನಿಟ್ಟಿನಲ್ಲಿ ಸದ್ಯದ ಚುನಾವಣೆಗಳು ಕೂಡ ಒಂದು ರೀತಿಯಾದಂಥ ಪಾತ್ರವನ್ನು ವಹಿಸುತ್ತವೆ. ಮತ್ತು ಸಾಂವಿಧಾನಿಕವಾಗಿ ಯಾವ ರೀತಿ ಚುನಾವಣೆ ನಡಿಬೇಕು ಆ ರೀತಿ ಚುನಾವಣೆ ನಡೀತಾ ಇದೆ. ಆದರೆ ಈ ಅಡ್ಡ ಮತದಾನ ಅನ್ನೋದು ಹೆಸರು ಮಾಡೋದು ಈ ಟೈಮಲ್ಲಿ ಅಲ್ವಾ. ಈಗ ನಮಗೆ ವಿಧಾನಸಭೆ ಚುನಾವಣೆಯಲ್ಲಿ ಇದರ ಪ್ರಸ್ತಾಪ ಬರೋದಿಲ್ಲ, ಯಾಕಂದರೆ ಯಾರಿಗೆ ಯಾವ ಮತವನ್ನು ಹಾಕ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅದು ಜನರಿಂದ ನೇರವಾಗಿ ಆಯ್ಕೆ ಆಗುವಂಥದ್ದು. ಆದರೆ ಇಲ್ಲಿ ಜನರಿಂದ ಅಲ್ಲ, ಜನರಿಂದ ಆಯ್ಕೆಯಾದಂಥ ನಮ್ಮ ಶಾಸಕರು ಇಲ್ಲಿ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಹಕ್ಕನ್ನು ಹೊಂದಿರ್ತಾರೆ. ಎಸ್,